ಒಂದರಿಂದ 8 ಗ್ರಹಗಳ ಮಹಿಮೆಯನ್ನು ಕೇಳಿ ಸತ್ಯ ಸಿಂಹಾಸನದ ತುತ್ತ ತುದಿಯಲ್ಲಿ ಸಂತೋಷಭರಿತರಾಗಿ ಕುಳಿತಿದ್ದೀರಿ. ಮಹಾರಾಜ, ಈ ನವರಾತ್ರಿಯ ಶುಭ ದಿನಗಳಲ್ಲಿ 8 ದಿನಗಳು ಗ್ರಹಗಳ ಚರ್ಚಾಗೋಷ್ಠಿಯನ್ನು ಏರ್ಪಡಿಸಿ ತುಂಬಿದ ಪರಿವಾರ ಸಮೇತವಾಗಿ ಈ ನಾಡಿನ ಪ್ರಜೆಗಳು ಕೂಡ ಗ್ರಹಗಳ ಮಹಿಮೆಯನ್ನು ಅರಿಯಬೇಕು. ಒಂದೊಂದು ಗ್ರಹಗಳಿಗೆ ಯಾವ ಶಕ್ತಿ ಇದೆ ತಿಳಿಯಬೇಕು ಎಂಬುದಕ್ಕೆ ಚರ್ಚಾಗೋಷ್ಠಿಯನ್ನು ಏರ್ಪಡಿಸಿದವರು ತಾವು. ಸತ್ಯ. ಇಂದು ಮಹಾನವಮಿಯ ನವರಾತ್ರಿಯ ಕೊನೆಯ ದಿನ, ಶುಭ ದಿನವಾದ ಮಹಾನವಮಿಯ ದಿನದಂದು 9ನೇ ಗ್ರಹದ ಮಹಿಮೆಯನ್ನು ಹೇಳ್ತೇನೆ ಕೇಳು ಮಹಾರಾಜ. ಮಹಾರಾಜ, 9ನೇ ಗ್ರಹವೆಂದರೆ ಶನಿದೇವನು. ಸಾಮಾನ್ಯದಲ್ಲ, ಸೂರ್ಯನ ಮಗನಾಗಿ ಜನಿಸಿದ್ದಾನೆ. ಸಾಮಾನ್ಯದಲ್ಲ, 3 ಲೋಕದಲ್ಲಿ ಅಧಿಪತಿ ಒಡೆಯನಾಗಿದ್ದಾನೆ. ಅಕಾಲ ಭೈರವ ಇವನ ಪೂಜೆಯನ್ನು ಭಕ್ತಿಯಿಂದ ಮಾಡಿದ್ದಾನೆ. ಅಲ್ಲದೆ ಆ ಕೈಲಾಸವಾಸಿ ಗಂಗಾಧರ ಈತನ ಮಹಿಮೆಯನ್ನು ನೋಡಿ ಬೆದರಿ ಓಡಿ ಹೋಗಿ ಬಿದಿರಿನ ನೆಲೆಯಲ್ಲಿ ಅವಿತು ಕುಳಿತಿದ್ದಾನೆ. ಮಹಾರಾಜ, ಅಷ್ಟೇ ಅಲ್ಲದೆ ಇವನ ಕುಲರೂಪ ಯಾವುದೆಂದರೆ ಕಪ್ಪು ನೀಲಿ ಮಿಶ್ರಿತ ಬಣ್ಣವನ್ನು ಹೊಂದಿದಾತ ಗಾಣಿಗರ ಕುಲದಲ್ಲಿ ಈ ದರಿದ್ರಗೆ ಉದ್ಭವಕ್ಕೆ ಬಂದಿದ್ದಾನೆ. ಉದ್ಭವಕ್ಕೆ ಬಂದಂತ ಈ ಮಹಾಮಹಿಮೆಯನ್ನು ಸಾಮಾನ್ಯದವನಲ್ಲ. ಇವನ ಮಹಿಮೆಯನ್ನು ಇನ್ನೂ ಹೇಳಬೇಕೆಂದಾದ್ರೆ ಯಾರು ಇವನ ಬಣ್ಣವನ್ನ ಇವನ ರೂಪವನ್ನು ನೋಡಿ ಅಪಹಾಸ್ಯ ಮಾಡುತ್ತಾರೋ, ಅಪಹಾಸ್ಯವನ್ನು ಮಾಡಿ ನೆಗೆಗೇಡು ಮಾಡುತ್ತಾರೋ ಅಂತವರಿಗೆ ಸುಮ್ಮನೆ ಬಿಡಲಾರ. ಏನೆಂಬುದಾಗಿ ಹೇಳಿದ್ದಾನೆ, ಅವರಿಗೆ ನೇರವಾಗಿ ಕೊಡಬಾರದ ಕಷ್ಟಗಳನ್ನು ಕೊಟ್ಟು, ಕೊಡಬಾರದ ಬಾಧೆಗಳನ್ನು ಕೊಟ್ಟು ನೇರವಾಗಿ ನರಕಕ್ಕೆ ತಳ್ಳಿಬಿಡ್ತಾನೆ ಅಂತ ಮಹಾಮಹಿಮೆಯವನು. ಅಲ್ಲದೆ ಇವನನ್ನು ಯಾರು ಭಕ್ತಿಯಿಂದ ವ್ರತಾಚರಣೆಯನ್ನು ಮಾಡಿ ಇವನ ಭಕ್ತಿಯಿಂದ ಪೂಜಿಸುತ್ತಾರೋ ಅಂತವರಿಗೆ ಶಾಂತನಾಗಿ ಉಳಿದು ಸೌಭಾಗ್ಯವನ್ನು ಕೊಡುವಂತ ಮಹಾಪುರುಷನಾಗಿದ್ದಾನೆ. ಅಲ್ಲದೆ ಇನ್ನೂ ಮುಂದೆ ಹೇಳಬೇಕನ್ನೋದರೆ ಹುಟ್ಟಿದ ಅರಗಳಿಗೆ ಹೇಳಿದಂತ ಅವನ ಮಹಿಮೆಯನ್ನು ಯಾವ ರೀತಿ ಹೇಳಬೇಕು ಮೊದಲು ವರ್ಣಿಸಲು ಅಸಾಧ್ಯವಾದ ಮಾತು. ಆದರೂ ಹೇಳ್ತಾ ಇದ್ದೇನೆ, ಯಾಕೆಂದ್ರೆ ಚರ್ಚಾಗೋಷ್ಠಿಯನ್ನು ಏರ್ಪಡಿಸಿದವರು ತಾವು. ಸೂರ್ಯದೇವನ ಮಗನಾಗಿ ಜನಿಸಿದ್ದಾನೆ. ಸೂರ್ಯದೇವನಿಗೆ ಛಾಯೆ ಮತ್ತು ಸೂರ್ಯದೇವ ಮಕ್ಕಳನ್ನೆಂಬ ವ್ಯತೆಯಲ್ಲಿ ತಾವಿರುವಾಗ ಬ್ರಹ್ಮದೇವನನ್ನು ಕುರಿತು ಆರಾಧಿಸಿದ್ದಾರೆ. ಮಕ್ಕಳ ಫಲವನ್ನು ಪಡೆಯಬೇಕು ಎಂಬುದಾಗಿ ಬ್ರಹ್ಮದೇವನನ್ನು ವರವನ್ನು ಪಡೆದಂತ ಸೂರ್ಯ ಮತ್ತು ಛಾಯೆ ಗರ್ಭವತಿಯಾಗಿದ್ದಾಳೆ. ಗರ್ಭವತಿಯಾಗಿ 9 ತಿಂಗಳು ತುಂಬಿದ ನವಮಾಸವನ್ನು ಹೊತ್ತಂತ ಗರ್ಭಿಣಿ ಛಾಯಾದೇವಿ ಒಂದು ಮಗುವಿಗೆ ಶುಭ ಜನ್ಮವನ್ನು ಕೊಟ್ಟಿದ್ದಾಳೆ. ಜನ್ಮವನ್ನು ನೀಡಿದಂತ ಜಗತ್ತಿಗೆ ಬೆಳಕನ್ನು ಬೀರಲು ಹೋದಂತ ಸೂರ್ಯದೇವನಿಗೆ ವೃತ್ತಾಂತವನ್ನು ದಾಸಿಯರ ಮುಖೇನವಾಗಿ ಕಳೆದಿದ್ದಾಳೆ. ಸೂರ್ಯದೇವ ದಾಸಿಯರ ಮುಖೇನವಾಗಿ
ಮಗುವಿಗೆ ಜನ್ಮವನ್ನು ಇಟ್ಟಿದ್ದಾಳೆ ತನ್ನ ಮಡದಿ ಎಂಬುವ ವೃತ್ತಾಂತವನ್ನು ತಿಳಿದು ಸಂತೋಷಭರಿತನಾಗಿ 6 ಗಾಲಿಯ ರಥಕ್ಕೆ 7 ಕುದುರೆಯನ್ನು ಕಟ್ಟಿ ನೇರವಾಗಿ ಛಾಯೆ ಮಂದಿರವನ್ನು ಬಂದು ಪ್ರವೇಶ ಮಾಡಿ ನೋಡ್ತಾ ಇದ್ದಾನೆ ಮಹಾರಾಜ. ಅಸಾಧ್ಯವಾದ ಮಾತು. ಸೂರ್ಯದೇವ ಬಂದು ಛಾಯೆಯನ್ನು ಕೇಳಿದ್ದಾನೆ. ಓ ಛಾಯ, ನೀನು ಜನ್ಮ ಕೊಟ್ಟಂತ ಮಗು ಎಲ್ಲಿದೆ ತೋರು ಎಂಬುದಾಗಿ ಕೇಳಿದ್ದಾನೆ. ಛಾಯೆ ತೋರಿದ್ದಾಳೆ. ಸೂರ್ಯದೇವ ನೋಡ್ತಾ ಇದ್ದಾನೆ ಮಹಾರಾಜ. ಸೂರ್ಯದೇವನಿಗೆ ಏನು ಹೇಳಬೇಕು ಎಂಬುದು ಯೋಚಿಸುವುದೇ ಯೋಚನೆಯನ್ನು ಮಾಡ್ತಾ ನಿಂತಿದ್ದಾನೆ. ಯಾಕೆ ಎಂಬುದಾದ್ರೆ ಜಗತ್ತಿನಲ್ಲೇ ಅತಿ ಸುಂದರ ಸೂರ್ಯದೇವ, ಜಗತ್ತಿನಲ್ಲೇ ಆಶಾಕಿರಣನ ಮೇಲೆ ಬೆಳಕನ್ನು ಚೆಲ್ಲುವಂತ ಸೂರ್ಯದೇವ. ಇಂಥ ಸೂರ್ಯದೇವನಿಗೆ ಕಪ್ಪು ಹೆಕ್ಕಳದಂತಿರುವ ಮಗು ಜನಿಸಿದೆ ಎಂಬುದಾದರೆ ಸೂರ್ಯದೇವನ ಮಡದಿ ಛಾಯೆ ಜಾರಣಿನಿಯು ವ್ಯಭಿಚಾರಿಣಿಯು ಎಂಬುದಾಗಿ ಅರ್ಥೈಸಿಕೊಳ್ಳುತ್ತಾರೆ ಎಂಬುದಾಗಿ ಸೂರ್ಯದೇವ ಒಪ್ಪಿಕೊಳ್ಳಲಿಲ್ಲ. ತನ್ನ ಕರಗಳಿಂದ ಮಗುವನ್ನು ಎತ್ತಿ ಮುದ್ದಾಡಲಿಲ್ಲ. ಯೋಚನೆಯನ್ನು ಮಾಡಿದ್ದಾನೆ. ಸರ್ವತ ನಾನು ಒಪ್ಪಲಾರೆ, ಕಂದ ಎಂದು ಮುತ್ತಿಕ್ಕಲಾರೆ, ಇವನನ್ನು ತಿರಸ್ಕರಿಸಿ ಹೊರಟು ಹೋಗ್ತೇನೆ ಎಂಬುದಾಗಿ ಹಿಂದಿರುಗಿದ್ದಾನೆ. ಹಿಂದಿರುಗಿ ನೋಡು ಹೋಗುವಾಗ ಸಂದರ್ಭದಲ್ಲಿ ಮಗುವಾಗಿ ಬೆಳಗಿದಂತ 9ನೇ ಗ್ರಹದತ್ತ ಶನಿದೇವ ಯೋಚನೆಯನ್ನು ಮಾಡಿದ್ದಾರೆ. ಎಲ್ಲೋ ತಂದೆಯೇ, ಜಗತ್ತಿನಲ್ಲಿ ನಾನು ಓರ್ವನೇ ಸುಂದರ ಎಂಬುವ ಹೆಮ್ಮೆಯಿಂದ ಗರ್ವದಿಂದ ಹೆತ್ತ ಮಗುವನ್ನು ತಿರಸ್ಕರಿಸಿ ಹಿಂದಿರುಗಿ ಹೋಗ್ತಿರುವೆಯಾ? ನೋಡುತ್ತಾ ಇರು. ಇವ ತಂದೆಯೇ, ಬೆಳೆಯ ತಂದೆಯೇ, ನಿನ್ನ ದುರಂಕಾರವನ್ನು ಮುರಿಯುತ್ತೇನೆ, ನಿನ್ನ ಸೊತ್ತನ್ನು ಮುರಿಯುತ್ತೇನೆ ಎಂಬುದಾಗಿ ತನ್ನ ಕ್ರೂರ ದೃಷ್ಟಿಯನ್ನು ತನ್ನ ತಂದೆಯ ಮೇಲೆ ಬೀರಿದ್ದಾನೆ ಮಹಾರಾಜ. ತಂದೆಯ ಮೇಲೆ ಬೀರಿ ಅರಗಳಿಗೆ ಆಗುವುದರೊಳಗಾಗಿ ತಂದೆಗೆ ಕುಷ್ಠರೋಗ ಪ್ರಾಪ್ತಿಯಾಗಿದೆ. ಅಶ್ವದ ಕೈಕಾಲುಗಳು ಹೆಣವಾಗಿವೆ, ಕಣ್ಣುಗಳು ಸಹ ಕುರುಡಾಗಿವೆ. ಇಂತಹ ಸಂದರ್ಭದಲ್ಲಿ ಯೋಚನೆಯನ್ನು ಮಾಡುತ್ತಿರುವ ಸಂದರ್ಭದಲ್ಲಿ ಸೂರ್ಯದೇವ ಮೂಲೆಯಲ್ಲಿ ಕುಳಿತುಕೊಂಡಿದ್ದಾನೆ. ಕಷ್ಟವನ್ನು ಸಹಿಸಲಾರದೆ ನರಳಾಡುತ್ತಿದ್ದಾನೆ. 8 ದಿನಗಳು ಗತಿಸಿ ಹೋಯಿತು. ಜಗತ್ತಿಗೆ ಬೆಳಕೆಲ್ಲ ಕತ್ತಲು ಆವರಿಸಿದೆ. ಈ ಎಲ್ಲ ವಿಷಯವನ್ನ ತ್ರಿಲೋಕ ಸಂಚಾರಿಯಾದಂತ ನಾರದ ಮಹಾಮುನಿಗಳು ಯೋಚನೆಯನ್ನು ಮಾಡಿದ್ದಾರೆ. ಮಹಾರಾಜ, ಸೂರ್ಯದೇವನಿಗೆ ಏನಾಗಿದೆ ಎಂಬುದಾಗಿ ಯೋಚನೆಯನ್ನು ಮಾಡಿದ್ದಾರೆ ನಾರದ ಮಹಾಮುನಿಗಳು. ಯೋಚನೆಯನ್ನು ಮಾಡಿ ಬಂದು ಸೂರ್ಯನ ಆಸ್ಥಾನವನ್ನು ಪ್ರವೇಶ ಮಾಡಿ ನೋಡ್ತಾ ಇದ್ದಾರೆ. ಸೂರ್ಯದೇವನಿಗೆ ಕುಷ್ಠರೋಗ ಪ್ರಾಪ್ತಿಯಾಗಿದೆ ಮಹಾರಾಜ. ಯೋಚನೆಯನ್ನು ಮಾಡಿದ್ದಾರೆ ನಾರದ ಮಹಾಮುನಿಗಳು. ಏನಿದು ಸೂರ್ಯದೇವನಿಗೆ ಕುಷ್ಠರೋಗ ಎಂಬುದಾದರೆ ಇನ್ನು ಸಾಮಾನ್ಯದವರ ಪಾಡೇನು ಎಂಬುದಾಗಿ ಯೋಚಿಸಿಕೊಂಡಿದ್ದಾರೆ. ಯೋಚಿಸಿ ಸುಮ್ಮನೆ ಬಿಡಲಿಲ್ಲ. ಏನು ಮಾಡಿದ್ದಾರೆ ಬಲ್ಲಿರ? ತನ್ನ ತಂದೆಯಾದ ಬ್ರಹ್ಮದೇವನಲ್ಲಿಗೆ ಹೋಗಿದ್ದಾರೆ ನಾರದ ಮಹಾಮುನಿಗಳು. ಬ್ರಹ್ಮದೇವನಲ್ಲಿ ಹೋಗಿ ತಿಳಿಸಿದ್ದಾರೆ, ಬ್ರಹ್ಮದೇವ, ಸೂರ್ಯದೇವನಿಗೆ ಕುಷ್ಠರೋಗ ಪ್ರಾಪ್ತಿಯಾಗಿದೆ, ಬಂದು ನಿವಾರಣೆ ಮಾಡಿ ಎಂಬುದಾಗಿ ಪ್ರಾರ್ಥಿಸಿಕೊಂಡಿದ್ದಾರೆ. ಬ್ರಹ್ಮದೇವ ತಡ ಮಾಡಲಿಲ್ಲ. ತನ್ನ ಮಗನ ಮಾತನ್ನು ಕೇಳಿದಂತ ಬಂದು ಸೂರ್ಯದೇವನ ಆಸ್ಥಾನವನ್ನು ಪ್ರವೇಶ ಮಾಡಿ ನೋಡ್ತಾ ಇದ್ದಾರೆ. ಮಹಾರಾಜ, ನೋಡುವವರ ಬಾಡೇನು? ಕತ್ತಲು ಆವರಿಸಿದೆ, ಕುಷ್ಠರೋಗ ಪ್ರಾಪ್ತಿಯಾಗಿದೆ, ರಕ್ತ ರಂಧ್ರಗಳು ಸುರಿಯುತ್ತಿದೆ, ಕೆಟ್ಟ ವಾಸನೆಯೂ ಬರ್ತಾ ಇದೆ. ಬ್ರಹ್ಮದೇವ ಯೋಚನೆಯನ್ನು ಮಾಡಿದ್ದಾರೆ. ಮಹಾರಾಜ, ಏನಿದು ಅರ್ಥ? ಏನಾಗಿದೆ ಸೂರ್ಯದೇವನಿಗೆ ಎಂಬುದಾಗಿ ತನ್ನ ದಿವ್ಯ ದೃಷ್ಟಿಯನ್ನು ಇರಿಸಿ ಗಾಢ ದೃಷ್ಟಿಯನ್ನು ಹರಿಸಿ ಯೋಚಿಸಿದ್ದಾರೆ ಬ್ರಹ್ಮದೇವರು. ಆ ಸಂದರ್ಭಕ್ಕೆ ಅವರಿಗೆ ಅರಿವಾಗಿದೆ, ಯಾರಿಂದ ತಪ್ಪಾಗಿದೆ, ಏನಾಗಿದೆ ಎಂಬುದಾಗಿ ಯೋಚಿಸಿ ಸೂರ್ಯದೇವನಿಗೆ ತಿಳಿ ಹೇಳಿದ್ದಾರೆ. ಏನೆಂಬುದಾಗಿ, ಸೂರ್ಯದೇವ, ಎಂತ ತಪ್ಪನ್ನು ಮಾಡಿದೀಯಾ? ಇಂಥ ಈ ಪುಣ್ಯವಂತ ಮಗುವಿಗೆ ಜನ್ಮ ಕೊಟ್ಟಂತ ಮಗುವನ್ನು ತಿರಸ್ಕರಿಸಿದ್ದೀಯಾ? ಆದ್ದರಿಂದ ನಿನಗೆ ಕುಷ್ಠರೋಗ ಪ್ರಾಪ್ತಿಯಾಗಿದೆ. ನೀನು ನಿನ್ನ ಮಗನಾದರೂ ಚಿಂತೆ ಇಲ್ಲ, ಅವನನ್ನು ಭಕ್ತಿ ಕರೆಯಿಸಿ ಹೋಮನೇಮ ಜಪತಪಗಳಿಂದ ಪೂಜಿಸಿದ್ದೆ ಸತ್ಯ ಎನ್ನುವುದಾದರೆ ನಿನ್ನ ಕುಷ್ಠರೋಗ ನಿವಾರಣೆ ಆಗ್ತದೆ ಎಂಬುದಾಗಿ ತಿಳಿಸಿದ್ದಾರೆ. ಸೂರ್ಯದೇವ ಚರ್ಚೆ ಮಾಡಲಿಲ್ಲ, ಮೂರು ಮಾತುಗಳನ್ನು ಆಡಲಿಲ್ಲ. ಮಗನಾದರೂ ಚಿಂತೆ ಇಲ್ಲ, ಕಷ್ಟ ಪರಿಹಾರವಾಗಲಿ, ಜಗತ್ತಿಗೆ ಬೆಳಕು ನೀಡಲಿ ಎಂಬುದಾಗಿ ಯೋಚಿಸಿ ಭಕ್ತಿಪೂರ್ವಕವಾಗಿ ಹೋಮ ಹವನಗಳಿಂದ ಶನಿದೇವನಿಗೆ ಬೇಕಾದಂತ ನವಧಾನ್ಯಗಳನ್ನ ಇಟ್ಟು ಕುದುರೆಯ ಹಲ್ಲೆಯನ್ನು ಇರಿಸಿ ಭಕ್ತಿಪೂರ್ವಕವಾಗಿ ಪೂಜೆಯನ್ನು ಮಾಡಿದ್ದಾರೆ. ಇಂಥ 9 ಗ್ರಹಗಳಲ್ಲಿ ಬಲಾಢ್ಯನಾದಂತಹ ಶನಿದೇವನನ್ನ ನಾನು ನಿಮಗೆ ಹೇಳ ಬಯಸುವುದೇನೆಂದರೆ, ನೀವು ಸಹ ಇವನ ಭಕ್ತಿಪೂರ್ವಕವಾಗಿ ವ್ರತಾಚರಣೆಯನ್ನು ಮಾಡ್ತಾ ಇದ್ದೀರಿ. ಆ ವ್ರತಾಚರಣೆಗೆ ಭಂಗಬಾರದ ರೀತಿಯಲ್ಲಿ ಭಕ್ತಿಪೂರ್ವಕವಾಗಿ ಪೂಜೆಯನ್ನು ಅರ್ಪಿಸಿ ಮಹಾಮಂಗಳಾರತಿಯನ್ನು ಮಾಡಿಸಿ ಭಕ್ತಿಯಿಂದ ಬೇಡಿದ್ದ ಸತ್ಯ ಎನ್ನುವುದಾದರೆ ಅವನಿಗಿಂತ ಮಿಗಿಲಾದವರು ಯಾರಿಲ್ಲ ಎಂಬುದಾಗಿ ನಾನು ನಿಮ್ಮನ್ನು ತಿಳಿ ಹೇಳ್ತಾ ಇದ್ದೇನೆ. ಸ್ವಾಮಿ ಬ್ರಾಹ್ಮಣೋತ್ತಮರೇ, ಇದುವರೆಗೆ 8 ಗ್ರಹಗಳ ಮಹಿಮೆಯನ್ನ ತಿಳಿದುಕೊಂಡವ ನಾನು. ಸತ್ಯ. ಸಂತೋಷಭರಿತನಾಗಿ ಸಿಂಹಾಸನದ ಸುತ್ತ ತುದಿಯಲ್ಲಿ ಕುಳಿತುಕೊಂಡವ. ಚರ್ಚೆಗೋಷ್ಠಿಯೊಂದನ್ನ ಏರ್ಪಡಿಸಿದವ ನಾನು. ಯಾಕೆ ಗೊತ್ತಾ? ನಾಡಿನ ಪ್ರಜೆಗಳೆಲ್ಲರಿಗೂ ಸಹ ಗ್ರಹಗಳ ವಿಷಯ ತಿಳಿಬೇಕು ಎಂಬುವ ಕಾರಣಕ್ಕಾಗಿ ಈಗ ಕೊನೆಯದಾಗಿ ಹೇಳುತ್ತಿರುವಂತಹ ಗ್ರಹ ಶನಿಯ ಗ್ರಹ. ಸ್ವಾಮಿ, ಏನ್ ಹೇಳಿದ್ರಿ ನೀವು? ಎಂಬುದಾಗಿ ಹೇಳಿದ್ದೇನೆ.
ಹುಟ್ಟಿದ ಅರಗಳಿಯಲ್ಲಿ ಏನ್ ನಡೆದ? ನನ್ನ ತಂದೆಗೆ ಕುಷ್ಠರೋಗವನ್ನು ಪ್ರಾಪ್ತಿ ಮಾಡಿದ್ದಾರೆ ಮಹಾರಾಜ. ತಂದೆಯಿಂದ ಹಾ. ಪೂಜೆಯನ್ನ ಮಾಡಿಸಿಕೊಂಡ ಅಂತ ತಾವು ಹೇಳ್ತಾ ಇದ್ದೀರಲ್ವಾ? ಹೌದು. ಮುಚ್ಚುವೆ. ಮಹಾರಾಜ, ಕೇಳುವವರೊಬ್ರು ಸುಮ್ಮನೆ ಕುಳಿತಾರಂತ ಹೇಳುವವರು ಎಷ್ಟು ಬೇಕಾದ್ರೂ ಹೇಳ್ತಾರೆ, ಇದೇ ಕಾರಣ. ಹೇಗದು ಸ್ವಾಮಿ, ಹಾ ಪಂಚಾಂಗದಲ್ಲಿ ಇದ್ದುದನ್ನ ಮಾತ್ರ ಹೇಳಬೇಕು. ಹಾ ಅದನ್ನ ಬಿಟ್ಟು ತಾವು ಹೇಳ್ತಿರುವುದು ಏನು? ಹ್ಮ್ ಮಗನಾದಂತ ಶನಿದೇವ ಪೂಜೆಯನ್ನು ಮಾಡಿದ್ದಾರೆ. ತಂದೆಯಾದವನಿಗೆ ಕುಷ್ಠರೋಗವನ್ನ ಪ್ರಾಪ್ತಿ ಮಾಡಿದ ಅಂತ ಹೇಳಿದ್ರಿ. ಹೌದು. ಒಪ್ಪಿಕೊಳ್ತೇನೆ ನಾನು, ಹಾ ಅಲ್ವಾ? ಯಾಕಾಗಿ? ಕಪ್ಪು ರೂಪವನ್ನ ಜರಿದ ಎಂಬುವ ಕಾರಣಕ್ಕಾಗಿ ಶನಿಯ ಸೂರ್ಯದೇವನಿಗೆ ಕುಷ್ಠರೋಗ ಬರುವಂತೆ ಮಾಡಿ ಒಪ್ಪಿಕೊಳ್ತೇನೆ. ಹಾ ಪಾಪ ಮೂಕ ಪ್ರಾಣಿಗಳು ಕುದುರೆಯ ಕಣ್ಣುಗಳನ್ನ ಕೂಡವಾದಂತೆ ಮಾಡಿದಲ್ವಾ? ಹಾ ಅವು ಏನ್ ತಪ್ಪು ಮಾಡಿದ್ದು? ತಪ್ಪಲ್ವಾ ಅದು? ಮಹಾರಾಜ, ಅಷ್ಟೇ ಅಲ್ಲ, ಹಾ ಸಾರಥಿಯ ಕೈಕಾಲುಗಳನ್ನ ಹೆಣವಾಗುವಂತೆ ಮಾಡಿದ್ದಾನೆ ಅಂತ ಹೇಳಿದ್ರಿ. ಹೌದು. ಪಾಪ ಸಾರಥಿ ಏನ್ ಮಾಡಿದ್ದ ಅಲ್ವಾ? ಸೂರ್ಯದೇವ ತಪ್ಪು ಮಾಡಿದ್ದಕ್ಕೆ ಕಷ್ಟಪಟ್ಟು ಒಪ್ಕೊಳ್ತೇನೆ. ಹಾ ಅಷ್ಟಲ್ಲದೆ ತಂದೆಯಾದವ ಮಗನ ಪೂಜೆಯನ್ನ ಮಾಡಿಸಿಕೊಂಡ, ಹಾ ಇದು ಕ್ರಮ ಅಲ್ಲ. ಯಾಕೆ ಕೇಳಿ? ಹಾ ಮಗನಾದವ ತಂದೆಯ ಪೂಜೆಯನ್ನ ಮಾಡಬೇಕೇ ವಿನಃ ಹ್ಮ್ ಅಪ್ಪನಾದವ ಮಗನ ಪೂಜೆ ಮಾಡ ಸಲ್ಲದು ಹ್ಮ್ ಎಂಬುವ ಕಾರಣಕ್ಕಾಗಿ ಹೇಳ್ತಾ ಇದ್ದೇನೆ. ಅದಕ್ಕಾಗಿ ಮುಚ್ಚುಬಾಯಿ ಅಂತ ಹೇಳಿದ್ದು ನಾನು. ಹಾ, ಹಾ. ಸಭೆಯಲ್ಲಿ ನಿಮ್ಮನ್ನ ಹಾಗೆ ಮಾತಾಡಬಾರದಿತ್ತು, ಹಾ, ಹಾ. ಆದರೂ ಆಡಿದ್ದೇನೆ. ಯಾಕೆ? ಹಾ ಅಲ್ಲ ಸಲ್ಲದ ಮಾತುಗಳನ್ನಾಡಿ ಹ್ಮ್ ನಾಡಿನ ಜನತೆಗೆ ಸುಳ್ಳನ್ನನ್ನ ಕೊಡಬಾರದು. ಏನು ನಡೆದಿದೆಯೋ ಅದು ವಿಚಾರವನ್ನ ತಿಳಿಸಬೇಕು. ಆ ಕಾರಣಕ್ಕಾಗಿ ನಿಮಗೆ ಹೇಳಿದೆ. ಮತ್ತೆ ಏನ್ ಹೇಳಿದ್ರಿ? ಅವ ಹ್ಮ್ ಏನಂತ ಹೇಳಿದ್ರಿ ನೀವು? ಅಲಾಟ್ಯನೋ ಒಂದು ಅಲಾಟ್ಯ ಅಂತ ಹೇಳಿದ್ರಲ್ಲ. ಹೌದು. ಸ್ವಾಮಿ, ಅವ ಎಂತ ಮಾಡ್ಬೇಕಲ್ಲ? ಹೋಗ್ಬಿಟ್ರೆ ಯಾಕೆ ಕೊಟ್ಟ? ಯಾಕೆ ಮಾಡಿದ? ಈ ಪರಿಹೊಗಳುವುದೇ ಪದದ ಶಯನಿ ಪರಿಹೊಗಳುವುದೇ. ಆ ಅಂದ್ರೆ ಮಹಾರಾಜ, ಹುಟ್ಟುತ್ತಾ ತಂದೆಗೆ ಕಷ್ಟವನ್ನ ಕೊಟ್ಟ ಅಂತ ಹೇಳಿದೆ ಹಾ ಅಲ್ವಾ? ಹೌದು ಕುಷ್ಠರೋಗವನ್ನ ಪ್ರಾಪ್ತಿ ಮಾಡಿದ ಹೌದು ಅಲ್ವಾ? ಹೌದು. ಅಷ್ಟೇ ಅಲ್ಲ, ಸಾರಥಿ ಕೈಕಾಲುಗಳನ್ನ ಹೆಳವಾಗುವಂತೆ ಮಾಡಿದ. ಹಾ ಹಾಗಾಗಿ ಹೇಳ್ತಾ ಇದ್ದೇನೆ,
ಅವ ಎಂತವ ಅಂತ ಹೇಳಿದ ಅದಕ್ಕಾಗಿ ಹಾ ಹಾ ಅಲ್ವಾ? ಹೌದು. ಎಂತವ ಅಂತ ಕೇಳ್ತೀವಿ, ಹೇಳ್ಬೇಕು ಎಂತವ ಅಂತ. ಅವನು ಒಳ್ಳೆಯವನು, ಹ. ಬಲಾಢ್ಯನೂ ಹೌದು, ಹ. ಪರಾಕ್ರಮಿಯೂ ಹೌದು. ಅವ ಪರಾಕ್ರಮ ಅಂತ ಹೇಳುದ? ಹೌದು. ಹಾಗಂತ ನಮ್ಮತ್ತ ಪರಾಕ್ರಮ ಇಲ್ಲ ಅಂತ ಹಾಗೆ ಹೇಳುದ? ಹೇಳಿಲ್ಲ ಸ್ವಾಮಿ ನಾನು. ಅಶ್ವಾದ ಕಂಗಾಲ ಹಯ್ಯದ 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 ಕುರುಡಾಯಿ 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 ಎಂತವನೇ ಅವನೋ ಅನಿಲ ಶಶಿ ಎಂತವನೇ ಅವನೋ ಸ್ವಾಮಿ, ಹಾ, ಅವನಲ್ಲಿ ಪರಾಕ್ರಮ ಉಂಟು ಅಂತ ಹೇಳಿದ್ರೆ, ಹೌದು. ಹಾಗಂತ ಹೇಳಿದ್ರೆ ಈ ವಿಕ್ರಮಾದಿತ್ಯನಲ್ಲಿ ಪರಾಕ್ರಮ ಇಲ್ಲ ಅಂತ ಹೇಳುದ ನೀವು? ನೀವು ಹಾಗೆ ಹೇಳಿಲ್ಲ ನಾನು. ಮತ್ತೆ? ಆತನಲ್ಲಿ ವಿಷಯವನ್ನು ತಿಳಿಸಿದ್ದೇನೆ. ನಿಮ್ಮಲ್ಲಿ ಇರುವ ಪರಾಕ್ರಮವನ್ನು ಹೇಗೂ ನಾನು ನಿಮ್ಮ ಪಟ್ಟಣದ ಪುರೋಹಿತರಾದ್ದರಿಂದ ಸಕಲವನ್ನು ನಾನು ಅರಿತುಕೊಂಡಿದ್ದೇನೆ. 64 ವಿದ್ಯೆಯಲ್ಲಿ ಪಾಂಡಿತ್ಯವನ್ನು ಹೊಂದಿದವರು, ಅಲ್ವಾ? ಏಕ ಚಕ್ರಾಧಿಪತಿ ಎಂಬ ಬಿರುದನ್ನು ಹೊಂದಿದವರು. ನಿಮ್ಮಲ್ಲಿ ಪರಾಕ್ರಮ ಇಲ್ಲ ಅಂತ ಹೇಳಿಲ್ಲ ನಾನು. ಆದರೂ ಶನಿಯ ಮಹಿಮೆಯನ್ನ ತಾವು ಹೇಳಿದ್ದೀರಿ ಅಂತಾದ್ರೆ, ಹಾ. ಗ್ರಹದ ವಿಚಾರವನ್ನ ನಾಡಿಗೆ ತಿಳಿಸಬೇಕು ಅಂತಾದ್ರೆ, ಹಾ. ಶನಿಯಲ್ಲಿ ಒಂದು ಪರಾಕ್ರಮ ಉಂಟು ಅಂತಾದ್ರೆ, ಹಾ. ನಮ್ಮಲ್ಲಿ ಉಂಟು ಅಂತ ಪರಾಕ್ರಮವನ್ನ ಹಾ. ಹೊರದ ಜನರಿಗೂ ತೋರಿಸ್ಬೇಕಲ್ವಾ? ತೋರಿಸ್ಬೇಕು. ನೋಡಿ ಸ್ವಾಮಿ, ತೋರಿಸ್ತೇನೆ. ದಿಗ್ವಿಜಯ 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 ಸ್ವಾಮಿ, ಬಹುಶಃ ನೀವು ಹೊಟ್ಟೆ ತುಂಬಿಲ್ಲ ಅಂತ ಕಾಣ್ತದೆ ಇವತ್ತು. ಅಲ್ಲ, ಪಾಯಸ ಹಾಕ್ತೇನೆ ಬಡಿಸ್ತೇನೆ ಅಂತ ಬೇಡ ಹೇಳಿದ್ರೆ ಬೇಡ ಅಂತೀರಿ, ಆದ್ರೂ ಬಡಿಸ್ಲೇ ಇಲ್ಲ. ಅಲ್ಲ, ನಾವು ಎದುರು ನೋಡಲ್ಲ, ಹೇಗೂ ನಾವು ಬಿರುದನ್ನು ಪಡೆದಿದ್ದೇವೆ. ಹೇಗೆ ಗೊತ್ತುಂಟಾ? ಯಾಕೆ? ಭೋಜನ ಪ್ರಿಯರು ಎಂಬುವ ಬಿರುದನ್ನು ಪಡೆದವರು ನಾವು. ಇಲ್ಲ, ಇಲ್ಲ. ಪಾಯಸಕ್ಕೆ ಹೇಳುವವರಲ್ಲ ನಾವು. ಇನ್ನೊಂದು ರೀತಿಯ ಹೇಳೋದು ಉಂಟು. ಏನಿದು? ಬಹುಜನ ಅಲ್ಲ, ಭೋಜನ ಪ್ರಿಯ ಅಂತ ಕೇಳುವುದು ಉಂಟು. ಅದೇ ಭೋಜನ ಪ್ರಿಯ, ಮತ್ತೆ ಬಹುಜನ ಪ್ರಿಯನೂ ಹೌದು ಅಲ್ವಾ? ಹಾ. ಒಂದೊಂದು ಕೆಲವರಿಗೆ ಮಾತ್ರ ಬಹುಜನ ಪ್ರಿಯ ಆಗುವುದು, ಹಾ. ಮತ್ತೆಲ್ಲ ಹುಡುಗಿರೆಲ್ಲ ಭೋಜನ ಪ್ರಿಯ. ಹಾ, ಹಾ. ಹಾ? ಹಾ. ಏನೇ ಇರ್ಲಿ, ಹಾ.
ದಿಗ್ವಿಜಯ ಅಂತ ಹೇಳಿದೆ. ಹಾ. ಏನು ಕಂಡ್ರಿ ಈ ದಿಗ್ವಿಜಯದಲ್ಲಿ? ಸ್ವಾಮಿ, ಹಾ. ನಿಮ್ಮ ದಿಗ್ವಿಜಯವನ್ನು ನಾವು ಇವತ್ತು ಪರೀಕ್ಷೆ ಮಾಡಿ ನೋಡುವುದಲ್ಲ, ಹಾ. ಸದಾ ಕಾಲದಿಂದ ನೋಡ್ತಿದ್ದೇನೆ. ಹಾ. ಆತನಲ್ಲಿ ಪರಾಕ್ರಮ ಇದೆ. ಏಕೆ ಹಿಂದಿನ ಹೇಳಿದೆ? ರೀತಿ ಏನು ಅಂತ ನನಗೆ ಬೇಕು. ಅಲ್ಲಲ್ಲ, ಇದು ಸತ್ಯವಾಗಿ ಒಪ್ಪಿಕೊಂಡಿದ್ದೇನೆ. ಏನಂತ? ನಿಮ್ಮಲ್ಲಿ ಪರಾಕ್ರಮ ಇದೆ. ಹಾ. ಏಕೆ ಎನ್ನುವುದಾದರೆ ಹಾ. ಚರ್ಚೆ ಮಾಡುವುದು ಅಸತ್ಯವಾದ ಮಾತು ನಿಮ್ಮಲ್ಲಿ. ಹಾ. ಆದರೂ ಹೇಳ್ತಾ ಇದ್ದೇನೆ, ಆತನೆಲ್ಲ ಪರಾಕ್ರಮ ಇದೆ ಎಂಬುದಾಗಿ ಈಗಲೂ ಹೇಳ್ತಾ ಸ್ವಾಮಿ, ಹಾ. ಅದಲ್ಲ. ಹಾ. ದಿಗ್ವಿಜಯ ಅಂತ ಅಂದ್ರೆ ಹಿಂದೆ ಮಾಡಿದ್ದೆ. ಯಾವ ರೀತಿ ದಿಗ್ವಿಜಯ? ಹಾ, ಹಾ. ರಣರಂಗದಲ್ಲಿ ದಿಗ್ವಿಜಯ. ಹಾ. ಇರುಮುಂಡಿಯನ್ನು ಹೊಡೆದು ತೋರಿಸಿದೆ. ಹಾ. ಇದರ ಅರ್ಥ ಏನು ಗೊತ್ತಾ? ಹಾ. 16 ವರ್ಷಗಳ ಕಾಲ ಹಾ. ಭೂಮಿಯ ಮೇಲೆ ಕಾಲನ್ನ ಇಟ್ಟರೆ ಇರುವೆಯೂ ಕೂಡ ಸಾಯಬಾರದು ಎಂಬುದಾಗಿ ಮೊಣಕಾಲಿನಲ್ಲಿ ನಡೆದು ತಿರುಗಾಟವನ್ನ ಮಾಡಿ ಅಂಗ ಮಂಗ ಕಳಿಂಗ ಚಪ್ಪರಾಳು ದೇಶವನ್ನ ಹಾ. ದಿಗ್ವಿಜಯವನ್ನ ಸಾಧಿಸಿಕೊಂಡು ಬಂದವ ನಾನು. ಸತ್ಯ. ಅದಕ್ಕೆ ದಿಗ್ವಿಜಯ ಅಂತ ಹೇಳುವುದು ಸ್ವಾಮಿ. ಹಾ, ಹಾ. ಸುಮ್ಮನೆ ನಿಮ್ಮ ದಿಗ್ವಿಜಯ ನೋಡಿದೆ ಅಂತ ಹೇಳಿ ನಾನು ಒಪ್ಪಿಕೊಳ್ಳುತ್ತಾ ಇರೋದಿಲ್ಲ. ಹಾ, ಹಾ. ಹಾಗಂತೇಳಿ ಜನಗಳಿಗೆ ಮುಟ್ಟಬೇಕಂತ ನಾವು ಹೇಳ್ಬೇಕಲ್ವಾ? ಹೌದು, ಸತ್ಯ ನೀವು ಹೇಳ್ಬೇಕು. ಬಿಡ್ತೀರೇನೋ ಅಂತ ಹೇಳಿ ನಾನು ನೋಡಿದೆ. ಅಲ್ಲ, ಆದರೂ ಸತ್ಯವನ್ನು ಹೇಳಿದ್ದೇನೆ. ನಿಮ್ಮ ಅಲ್ವಾ? ಕಾರ್ಯಕ್ರಮವನ್ನು ವರ್ಣಿಸಿದ್ದೇನೆ. ಹಾ. ಏಕೆಂದರೆ ಹಿಂದೆ ಹೇಳಿದ್ದೇನೆ, ಹಾ. 64 ವಿದ್ಯೆಯಲ್ಲಿ ಪಾಂಡಿತ್ಯವನ್ನು ಹೊಂದಿದವರು ತಾವು, ಹಾ. ಏಕ ಚಕ್ರಾಧಿಪತಿ ಎಂಬ ಬಿರುದನ್ನು ಹೊಂದಿದವರು ತಾವು. ಹಾ. ಅದು ಮೊದಲೇ ಹೇಳಿದ್ದೇನೆ. ಆದರೂ ಕೂಡ ಈಗಲೂ ಹೇಳ್ತಾ ಇದ್ದೇನೆ, ಹಾ. ಒಂದೊಮ್ಮೆ ನೀವು ದಿಗ್ವಿಜಯದಲ್ಲಿ ತೋರಿದ್ದೀರಿ, ಹಾ. ಸಭೆಯ ಪರಿವಾರದಲ್ಲಿ ತೋರಿದ್ದೀರಿ. ಹಾ. ಅವನು ಈ ಪರಾಕ್ರಮವನ್ನು ತೋರಬೇಕೆನ್ನುವುದಂದ್ರೆ ಹಾ. ಹೀಗೆಲ್ಲ ಬಿದ್ದು ಬಿದ್ದು ಕುಡಿಯುವವನಲ್ಲ ಅವನು. ಸ್ವಾಮಿ, ಹಾ. ಮತ್ತೆ ಯಾಕೆ ಕುಣಿಯವನು? ಅವನು ಯಾರಿಗೂ ಗೊತ್ತಾಗದ ರೀತಿಯಲ್ಲಿ ಕುಣಿಯವ ಯಾರು ಮೆರೆದಾಡುತ್ತಾರೋ ಸ್ವಾಮಿ, ಅಂತವರಿಗೆ ಹಾಕ್ತಾನೆ. ಸ್ವಾಮಿ, ಹಾ. ಮತ್ತೆ ಮತ್ತೆ ಅವನಿಗೆ ವಿಷಯ ಬರ್ತಿದ್ದೀರಂತಾದ್ರೆ ಹಾ. ಅಲ್ಲ, ಅವ ಆಟ ನಡೆಸ್ತಾನೆ ಇಲ್ಲಿ. ಖಂಡಿತ ಹೇಳ್ತೇವೆ. ಖಂಡಿತ ಮುಂದೆ ಆಟ ನಡೆಸ್ತೇವೆ. ನಿಮ್ಮ ಶೋಷೆಯ ಕಥೆಯ ಜಗತ್ತ ಕಥೆಯ ಜಗತ್ತ ಶೋಷೆಯ ಕಥೆಯ ಜಗತ್ತ ಊಟವಾಗಿ ಮೊಲಗದೆ ಮನೆ ಊಟವಾಗಿ ಮೊಲಗದೆ ಮನೆ ಬಂದಿರೆ ಖಂಡಿತ ಆಟ ನಡೆಯುತ್ತದೆ. ಈ ಆಟವೇ ಮುಂದೆ ನಡೆಯುವ. ಯಾವ ಆಟ ಇವತ್ತು? ಸರಿ ಆಟ.
ನಡೆಯೋದಿಲ್ಲ. ನಡೆಯೋದೇ ಒಂದು ಮುಂದೆ ನಡಿಬೇಕಂತಂದ್ರೆ ನಾವು ಮಾತಾಡ್ಬೇಕಾರೆ ಅಲ್ಲ, ನಡೆಯೋದೇ ಒಂದು ಮುಂದೆ ಆಗಲ್ಲ. ನಾವು ಮಾತಾಡೋರು ಶನಿನೇ ಬರುದಿಲ್ಲ. ಹೆಂಗ್ ನಡೆಸ್ತಾರೆ ನಾನು ನೋಡ್ತೇನೆ. ಸ್ವಾಮಿ, ಇರುವ ವಿಷಯವನ್ನು ಸತ್ಯವಾಗಿ ಹೇಳ್ತೇನೆ. ಅಲ್ವಾ? ಹೇಗೆ ಎನ್ನುವುದಾದ್ರೆ ಚರ್ಚೆಯನ್ನು ಮಾಡುವುದು ಸಲ್ಲ. ಸಲ್ಲ. ನಿಮ್ಮೆದರಲ್ಲಿ ಚರ್ಚೆ ಮಾಡುವುದು ಅಲ್ಲ. ಸಾಧ್ಯವಾದ ಮಾತು, ಒಪ್ಪಿಕೊಳ್ತೇನೆ. ಆದರೂ ಕೂಡ 9ನೇ ಗ್ರಹದವನು ಅವರ ಇರತಕ್ಕಂಥ ಮಹಿಮೆಯನ್ನ ಏನು ಪಂಚಾಂಗದಲ್ಲಿ ಇರುವ ಸತ್ಯವನ್ನು ಸತ್ಯವಾಗಿ ತಿಳಿಸಿದ್ದೇನೆ. ಸ್ವಾಮಿ, ತಿಳಿಸಿದ್ದೇನೆ. ಶನಿಯ ವಿಚಾರವು ನನಗೆ ಗೊತ್ತುಂಟು. ಹ, ನೀವು ಹೇಳುವುದಲ್ಲ. ಹ, ಅದೋ ನೋಡಿ ಅಲ್ಲಿ ಹ, ಕಾಣುತ್ತಿರುವಂತ ಸಿಂಹಾಸನ ಯಾವ ಸ್ವಾಮಿ? ಹ, ಹ. ಮಯೂರ ಸಿಂಹಾಸನ. ಹೌದು, ಸತ್ಯ. ಇದು ಇಲ್ಲಿಯ ಸಿಂಹಾಸನ ಅಲ್ಲ. ಹೌದು. ದೇವಲೋಕದಲ್ಲಿ ದೇವೇಂದ್ರನಲ್ಲಿರುವಂತಹ ಸಿಂಹಾಸನ. ಹ, ಒಂದಾನೊಂದು ಕಾಲದಲ್ಲಿ ದೇವಲೋಕಕ್ಕೆ ಹೋದಂತ ಏಕೈಕ ವ್ಯಕ್ತಿ ಅಂತಂದ್ರೆ ನಾನೇ. ಸತ್ಯ. ನಾನು ಅಂತ ಹೇಳಿಕೊಳ್ಳಬಾರಂತೆ, ಹ, ಆದ್ರೆ ವಿಷಯ ಹೌದದು. ಹ, ಹ. ನಾನೇ ದೇವೇಂದ್ರನಿಂದ ಕರೆಯೋಲೆ ಎಂದು ಬಂತು. ಯಾಕೆ? ರಂಬೆ ಮತ್ತು ಊರ್ವಶಿಯ ನರ್ತನೆಗಾಗಿ. ರಂಬೆಯು ಹೆಚ್ಚಲ್ಲ, ಊರ್ವಶಿಯು ಹೆಚ್ಚಲ್ಲ. ಹಾಗಂತ ಇಬ್ಬರೂ ಕಡಿಮೆ ಅಲ್ಲ, ಸಮಾನತೆಯರು. ಯಾರಿಗೆ ಮೊದಲು ವಿಳ್ಯ ಕೊಡಬೇಕು ಎಂಬುದನ್ನ ತಿಳಿಯಲಾರದೆ ದೇವೇಂದ್ರನಿಂದ ನನಗೆ ಕರೆಯೋಲೆ ಬಂತು ಸ್ವಾಮಿ. ಹ, ಹ. ಇಲ್ಲಿಂದ ದೇವಲೋಕಕ್ಕೆ ತೆರಳಿ ಯಾವ ರೀತಿಯಾಗಿ ಉತ್ತರವನ್ನು ಕೊಟ್ಟೆ ಗೊತ್ತಾ? ಹ, ಹ. ಇದು ಬಲವಾದರೂ ಎಡಭಾಗ ಹಿಡಿದೆ, ಎಡವಾದರೂ ಬಲಭಾಗ ಹಿಡಿದೆ. ಈರುವ ಕನ್ನಕೀರನ್ನ ನಿಲ್ಲಿಸಿಕೊಂಡು ವೀಳ್ಯವನ್ನ ಸಮಾನ ರೀತಿಯಲ್ಲಿ ಹಂಚಿದೆ. ಮೆಚ್ಚಿಕೊಂಡ ನನ್ನ ತೀರ್ಮಾನಕ್ಕೆ ದೇವೇಂದ್ರ ಆ ಕಾರಣಕ್ಕಾಗಿ ಮಯೂರ ಸಿಂಹಾಸನವನ್ನ ಉಡುಗೊರೆಯಾಗಿ ಕೊಟ್ಟಿದ್ದಾನೆ. ಅಷ್ಟೇ ಅಲ್ಲ ಸ್ವಾಮಿ, ದೇವತೆಗಳ ಸಾವನ್ನು ಕಂಡವ ನಾನು. ಯಾಕೆ ಅಂತಾದ್ರೆ ಈ ಶನಿಯೂ ಸಹ ಒಂದು ಮೂಲೆಯಲ್ಲಿ ಕುರುಡು ಆಗಿ ಕುಂಟನಾಗಿ ಜೊಲ್ಲನ್ನ ಸುರಿಸಿದ್ದ ನಿದ್ದೆ ಮಾಡ್ತಾ ಇದ್ದ. ನೋಡಿಕೊಂಡು ಬಂದಿದ್ದೆ ನೀವು ಎಂತವ ಅಂತ. ನಿಮ್ಮ ದೃಷ್ಟಿಯಲ್ಲಿ ಅದಕ್ಕಾಗಿ ಅವ ಎಂತವ ಅಂತ ಕೇಳಿದ್ದಾನೆ. ಏನೇ ಇರಲಿ ಅದು ಬೇಡ. ಈಗ ಇಷ್ಟೆಲ್ಲ ಹೇಳಿದಂತ ಆ ನಿಮ್ಮ ಶನಿ ಪುತ್ರನೇ ಆತ. ಪುತ್ರನೇ